ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯಾರಂತಾರಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ, ಯಾವ ಸಮಯ ಇರ್ತಕ್ಕಂಥದ್ದಿರುತ್ತೆ, ಯಾವ ಎಚ್ಚರಿಕೆಯನ್ನು ಪಾಲಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತೇನೆ. ಸಡನ್ನಾಗಿ ಗ್ರೋತ್ ಬೇಕು, ಫಿನಾನ್ಷಿಯಲ್ ಹಣಕಾಸಿನ ಅಭಿವೃದ್ಧಿ ಆಗಬೇಕು ಗುರುಗಳೇ, ಏನಾದರೂ ಹೊಸ ತಂತ್ರಗಳು ಕೊಡೋ ಸಾಧ್ಯತೆ ಇದೆಯಾ? ಖಂಡಿತ ಕೊಡ್ತೇನೆ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರುತತ್ವ, ಗುರು ಧನಕಾರಕ ಅಂತ ಕರಿತೀವಿ. ಹಣಕ್ಕೆ ಒಡೆಯ ಅಂದರೆ ಧನವನ್ನು ಕೊಡ್ತಕ್ಕಂಥದ್ದು. ಪೋರ್ಟ್ಫೋಲಿಯೋ ಅಂದರೆ ಹೇಗೆ ಒಬ್ಬ ಮಂತ್ರಿಗಳಿಗೆ ಏನೇನು ಖಾತೆಗಳನ್ನು ಹಂಚುತ್ತಾರೋ ಅದೇ ರೀತಿಯಾಗಿ ಗ್ರಹಗಳಲ್ಲಿ ಗುರು ಧನಕ್ಕೆ ಕಾರಕ ಅಂತ ಕರೀತಾರೆ. ಹಣ, ಗುರು ಚೆನ್ನಾಗಿರಬೇಕು, ಹಣ ಚೆನ್ನಾಗಿ. ಅದಕ್ಕೋಸ್ಕರ ನೋಡಿ, ಜಾತಕದಲ್ಲಿ ಗುರು ಚೆನ್ನಾಗಿತ್ತು ಅಂದರೆ ಹಣಕಾಸು ಚೆನ್ನಾಗಿರುತ್ತೆ. ಈ ತಂತ್ರವನ್ನು ಗುರುವಾರಗಳಿಂದ ಏನಾದರೂ ನೀವು ಮಾಡಿದ್ರೆ, ಒಂದು ಸರಿ ವರ್ಷಕ್ಕೆ ಒಂದು ಸತಿ ಮಾಡ್ಕೊಳ್ಳಿ, ಖಂಡಿತ ನೋಡಿ ಆ ವೈಬ್ರೇಷನ್ಸ್ ಹೇಗಿರುತ್ತೆ ಅಂತ. ಆ ಒಂದು ವಿಚಾರದಲ್ಲೇ ಖಂಡಿತ ಹಣಕಾಸಿನ ವಿಚಾರದಲ್ಲಿ, ಈಗ ಎಕ್ಸಾಂಪಲ್, ನೀವು ಕೋಟ್ಯಾಧೀಶ್ವರ ಆಗ್ತೀರಾ ಆಯಾ ಒಂದು ಕ್ಷೇತ್ರಫಲ ಅನುಗುಣವಾಗಿ, ಆಯಾ ಕರ್ಮದ ಅನುಗುಣವಾಗಿ. ನಾನು ಸರಿಸುಮಾರು 1,000 ರೂಪಾಯಿ ದುಡಿತಾ ಇದ್ದೀನಿ ಅಂದರೆ ನನ್ನ ಹತ್ರ ದುಡ್ಡು ಉಳಿತದ, ಒಂದು 2,000 ರೂಪಾಯಿ ಕೇಪಬಿಲಿಟಿ, ಒಂದೂವರೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಈ ಒಂದು ವಿಚಾರದಲ್ಲಿ ಹಣಕಾಸು ಉಳಿತಾಲೇ ಇಲ್ಲ ಅಂತಕ್ಕಂಥವ್ರು ಆಗಿರ್ಬೋದು, ಖಂಡಿತ ಮಾಡಿ ನೋಡಿ. ಅತ್ಯಂತ ಸುಲಭ ಸರಳವಾಗಿರ್ತಕ್ಕಂಥ ಮಾರ್ಗ. ಏನು ಮಾಡಬೇಕು ಅಂತಕ್ಕಂಥ ತಿಳಿಸ್ತೇನೆ. ಮೊದಲು ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಗುರುವಾರ ಈ ದಿನ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ವೈದ್ರುತಿ ಯೋಗ, ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥ ಸಮಯ. ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ 9:37 ಇದ್ದು ತದನಂತರ ಶ್ರವಣ ನಕ್ಷತ್ರ ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 2:12 3:53 ಯಮಗಂಡ ಕಾಲ ಬೆಳಗ್ಗೆ 5:46 7:27 ಗುಳಿಕ ಕಾಲ ಬೆಳಗ್ಗೆ 9:09 10:50 ಅದೇ ರೀತಿಯಾಗಿ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ 10:05 11 ಉತ್ತಮ ಸಮಯವಿಲ್ಲ. ಹಾಗೆ ಕಂಟಕ ಮೃತ್ಯುದೋಷವನ್ನು ನೋಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ 3:40 4:35 ಉತ್ತಮದಲ್ಲ. ಚಂದ್ರ ತನ್ನದೇ ಆಗಿರತಕ್ಕಂಥ ಸ್ವತಃ ನಕ್ಷತ್ರದಲ್ಲಿ ಹಾದು ಹೋಗ್ತದೆ ಮಕರ ರಾಶಿಯಲ್ಲಿ. ಯಾರಿಗೆ ಯಾವ ಫಲ ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಖಂಡಿತ ಮೇಷರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಈ ದಿನ ಭಾಳ ವಿಶೇಷವಾಗಿ ಮನೆಯ ಕಾಳಜಿ, ಮನೆಯ ನೇತೃತ್ವ, ಹಾಗೆ ಮನೆಯ ಬಗ್ಗೆ ವಿಚಾರಗಳಲ್ಲಿ ಭಾಳಷ್ಟು ತಲ್ಲೀನತೆ ಇರುತ್ತೆ. ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆಯ ದಿನವಾಗ್ತಕ್ಕಂಥದ್ದು ಇರುತ್ತೆ. ಏನೇ ಬಂದರೂ ಸಮಸ್ಯೆಗಳು ತನ್ನ ಮನೆಯವರನ್ನು ಬಿಟ್ಕೊಳ್ದಲ್ಲೇ ಇರತಕ್ಕಂಥದ್ದು ಜಾಸ್ತಿ ದಿನ ತೋರಿಸುತ್ತೆ. ಮೇಲಾಗಿ ಏನೇ ಬಂದರೂ ನಮ್ಮ ಮನೆತನಕ್ಕೆ ಕೆಟ್ಟದಾಗಬಾರ್ದು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ವಿದ್ಯಾರ್ಥಿಗಳೇ ಆಗಿರ್ಬೋದು, ಬಿಸ್ನೆಸ್ದಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ತುಂಬ ಪ್ರೊಟೆಕ್ಟಿವ್ ಇರತಕ್ಕಂಥದ್ದು, ಶುಭವಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಖಂಡಿತ ಶುಭವಿದೆ, ಒಳ್ಳೆಯದಾಗಲಿ ಕೂಡ ಮೇಷರಾಶಿಯವ್ರಿಗೆ. ಸಾಧ್ಯವಾದಷ್ಟು ಕೂಡ ಶಿವನ ಮಂತ್ರಗಳು ಇನ್ನಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಹಾಗೆ ವೃಷಭ ರಾಶಿಯವರ ಫಲ. ವೃಷಭ ರಾಶಿಯವ್ರಿಗೆ ಹೇಗಿರುತ್ತೆ, ಸ್ವಲ್ಪ ಕೆಲಸದಲ್ಲಿ ತಲ್ಲೀನವಾಗಿದ್ದರೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ. ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥದ್ದು ಇರ್ತದೆ, ದೂರ ಪ್ರಯಾಣಗಳಾಗಿರಬಹುದು. ಯಾವುದೇ ವಿಚಾರಗಳು ವೃಷಭ ರಾಶಿಯವ್ರಿಗಿದ್ರೆ ಏನೇ ಸಮಸ್ಯೆ ಇದ್ದರೂ ಕೂಡ, ಯಾವುದೇ ಸಮಸ್ಯೆ ಆಗಿರೋ, ಅಣ್ಣ ತಮ್ಮಂದರ ಸಮಸ್ಯೆ ಆಗಿರ್ಬೋದು, ನೆರೆಹೊರೆಯ ಸಮಸ್ಯೆ ಆಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ಈ ದಿನ ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ವಿಶೇಷತೆ ಇದೆ. ಸ್ವಲ್ಪ ಸೋಂಬೇರಿತನ ಕಾಡುತ್ತೆ, ಅದನ್ನು ಹೊರತುಪಡಿಸಿದ್ರೆ ವೃಷಭ ರಾಶಿಯವ್ರಿಗೆ ಅದು ಬ್ಯೂಟಿಫುಲ್ ಡೇ. ಸದುಪಯೋಗ ಮಾಡ್ಕೊಳ್ಳಿ. ಏನಾದರೂ ಮಾತುಕತೆಗಳು, ವಿಚಾರಗಳು, ಯಾವುದೇ ಮಾತುಕತೆಗಳಲ್ಲಿ ಜಯವನ್ನು ಸಿಗ್ತಕ್ಕಂಥ ದಿನ ಕೂಡ ಈ ವೃಷಭ ರಾಶಿಯವ್ರಿಗಿದೆ. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಲೇಸಿನೆಸ್ ಕಾಡುತ್ತೆ. ಅದನ್ನು ಹೊರತುಪಡಿಸಿದ್ರೆ ಖಂಡಿತ ವೃಷಭ ರಾಶಿಯವ್ರಿಗೆ ಒಳ್ಳೆಯ ಶುಭದ ದಿನದಲ್ಲಿ ಒಂದು ಕೂಡ. ಮಿಥುನ ರಾಶಿ, ಎಚ್ಚರ, ಮಾತಿನಲ್ಲಿ ಎಚ್ಚರ. ಕುಟುಂಬದೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥದ್ದಿದೆ. ಸ್ವಲ್ಪ ಎಚ್ಚರಿಕೆ. ಹಣಕಾಸು ಕೂಡ
ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಲ್ಲಿ, ಹಣಕಾಸಿನಲ್ಲಿ ಅಡೆತಡೆಗಳು ಜಾಸ್ತಿ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಭೀತಿ ಇರ್ತಕ್ಕಂಥ ದಿನವಾಗುತ್ತೆ. ಭಯದ ವಾತಾವರಣ ಇರತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸ್ವಲ್ಪ ಸಮಾಧಾನದ ವರ್ತನೆ ಈ ದಿನ ನಿಮಗೆ ಶುಭವನ್ನು ಕೊಡುತ್ತೆ. ಶಿವನ ಮಂತ್ರಗಳು ಓಂ ನಮಃ ಶಿವಾಯ, ಶಿವಾಯ ಓಂ, ಈ ಮಂತ್ರ ಭಾಳ ವಿಶೇಷತೆ ಕೊಡುತ್ತೆ. ಸಾಧ್ಯವಾದರೆ ಮನೆಯಲ್ಲಿ ಶಿವಲಿಂಗ ಇದ್ದರೆ ಈ ದಿನ ಕ್ಷೀರಾಭಿಷೇಕವನ್ನು ಮಾಡಿ, ಅಥವಾ ದೇವಸ್ಥಾನಕ್ಕಾದರೂ ನೀವು ಕೊಟ್ಟು ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಶುಭದಾಯಕವಾಗ್ತದೆ. ಅಡೆತಡೆಗಳು ನಿವಾರಣೆ ಆಗುತ್ತೆ. ಕಟಕ ರಾಶಿಯ ಫಲಾಫಲ ಹೇಗೆ? ಸೊ ಕಟಕ ರಾಶಿಯ ಫಲಗಳನ್ನು ನೋಡಿದಾಗ ಈ ದಿನ ಭಾಳ ವಿಶೇಷವಾಗಿ ಒಂದು ರೀತಿಯಾಗಿ ಗಜಕೇಸರಿ ಯೋಗದ ಫಲ. ಮದುವೆ ವಿಚಾರಗಳಲ್ಲಿ ಯಶಸ್ಸು ಸಿಗ್ತದೆ. ಸಂಗಾತಿಯೊಟ್ಟಿಗೆ ಬಾಂಧವ್ಯತೆ, ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ ಕೂಡ ಇದೆ. ಖಂಡಿತ ಚೆನ್ನಾಗಿದೆ. ತಮ್ಮ ಪ್ರಯತ್ನದಿಂದ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಯಾರು ಕಟಕ ರಾಶಿಯಲ್ಲಿದ್ದೀರೋ ಸ್ವಾರ್ಥ ಬುದ್ಧಿಯನ್ನು ಈ ದಿನ ತ್ಯಾಜ್ಯವನ್ನು ಮಾಡಿ ಆದಷ್ಟು ಸಾರ್ವಜನಿಕ ಅಥವಾ ಸಾರ್ವಜನಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ಆಧಾರಗಳಲ್ಲಿ, ಆ ಒಂದು ಕ್ಷೇತ್ರ ಫಲಗಳಲ್ಲಿ, ರಾಜಕೀಯ ಫಲಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಈ ದಿನ ಸೇವಾ ಮನೋಭಾವದ ವೃತ್ತಿ ಕಟಕ ರಾಶಿಯವ್ರಿಗಿರುತ್ತೆ. ಒಂದು ರೀತಿಯಾಗಿ ಯಾವುದೇ ವರ್ಗದವರನ್ನು ತಗೊಂಡ್ರು ಕೂಡ ಶುಭತ್ವ ಜಾಸ್ತಿ ಇದೆ, ಒಳ್ಳೆಯದಾಗುತ್ತೆ. ಸಿಂಹರಾಶಿಯ ಫಲ. ಸಿಂಹರಾಶಿಯವ್ರಿಗೆ ಹೆಚ್ಚು ಕೆಲಸದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಕೋಪದಿಂದ ಕೆಲವೊಂದು ಅನರ್ಥಗಳಾಗುತ್ತೆ. ಬಟ್ ವಿಪರೀತವಾಗಿ ಒಂದೊಂದು ರೀತಿಯಾಗಿ ನೋಡಿದಾಗ 2ರ ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನ, ವಿಪರೀತ ರಾಜಯೋಗ, ವಿಪರೀತ ದುಡ್ಡು ಬಂದುಬಿಡುತ್ತೆ. ವ್ಯಾಮೋಹ ಜಾಸ್ತಿ ಆಗುತ್ತೆ ಹಣಕಾಸಿನ ಬಗ್ಗೆ. ಇದು ಸ್ವಲ್ಪ ಸಾಂಸಾರಿಕ ಜೀವನಕ್ಕೆ ಅಥವಾ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಶಿವನ ಮಂತ್ರಗಳು, ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಈ ವಿಚಾರದಲ್ಲಿ ಹೋಯಿತು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣದಿಂದ ಕೂಡಿರ್ತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ತೋರಿಸುತ್ತೆ. ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವರಿಗೆ ಹೆಚ್ಚಿನದಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಕನ್ಯಾ ರಾಶಿಯವರಿಗೆ ಬರುತ್ತೆ. ಲಾಭದ ವಿಚಾರಗಳು, ಬುದ್ಧಿಯನ್ನು ಉಪಯೋಗಿಸಿ ಎಷ್ಟು ಲಾಭಕ್ಕೆ ಪ್ರೇರಣೆಯನ್ನು ಕೊಡಬೇಕು ಅಷ್ಟು ಲಾಭಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಸ್ನೇಹಿತರಿಂದ ಲಾಭವಾಗ್ತಕ್ಕಂಥದ್ದಿರುತ್ತೆ. ಮಕ್ಕಳು ಸ್ವಲ್ಪ ಮಟ್ಟಿಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬೆಳಗ್ತಕ್ಕಂಥ ದಿನವಾಗ್ತದೆ. ಪ್ರೀತಿಯ ವಿಚಾರದಲ್ಲಿ ಗೆಲುವಿದೆ. ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಕೂಡ ಶುಭತ್ವ ಇರತಕ್ಕಂಥ ದಿನವಾಗ್ತದೆ. ಚೆನ್ನಾಗಿದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ತುಲಾರಾಶಿಯವರ ಫಲಗಳನ್ನು ನೋಡಿದಾಗ ವಿಶೇಷವಾಗಿ ಜಮೀನಿನ ಮಾರಾಟದ ವಿಚಾರದಲ್ಲಿ ಸ್ವಲ್ಪ ಆ ಪ್ರಕ್ರಿಯೆಗಳನ್ನು ತಾವು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಮಾತುಕತೆಗಳಲ್ಲಿ ತೊಡಗಿರ್ತೀರಾ, ಆ ಮಾತುಕತೆಗಳು ಸಫಲವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಯಾರಿಗೋ ಒಂದು ಓಕೆ ಈ ಕೆಲಸ ನಾನು ಮಾಡಿಕೊಡ್ತೀನಿ, ನನ್ನಿಂದ ಆಗುತ್ತೆ, ಆ ಕೆಲಸದಲ್ಲಿ ಸ್ವಲ್ಪ ಶುಭತ್ವ ಕಾಡ್ತಕ್ಕಂಥದ್ದು ಈ ತುಲಾರಾಶಿಯವ್ರಿಗಿದೆ. ಉತ್ತಮ ನಿರ್ಧಾರವನ್ನು ತಗೊಂಡ್ರೆ ಶುಭತ್ವ ಜಾಸ್ತಿ ತೋರಿಸುತ್ತೆ ಈ ದಿನ. ಉತ್ತಮ ನಿರ್ಧಾರಗಳು ಸಾಧ್ಯವಾದಷ್ಟು ಸಫಲತೆಯನ್ನು ಕೊಡ್ತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ತಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೆಲಸಗಳನ್ನು ಮಾಡಿ, ಇನ್ನಷ್ಟು ಶುಭದಾಯಕವಾಗ್ತದೆ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಒಂದಷ್ಟು ಶುಭದಾಯಕವಾಗಿರ್ತಕ್ಕಂಥ ದಿನ, ಒಳ್ಳೆಯದಿದೆ, ತೊಂದರೆ ಇಲ್ಲ. ವೃಶ್ಚಿಕ ರಾಶಿಯ ಫಲಾಫಲ ಹೇಗೆ? ಅವರು ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರುತ್ತೆ. ನಾನು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅಂತಕ್ಕಂಥ ಗೊಂದಲದ ವಾತಾವರಣ ಇರುತ್ತೆ. ಬಟ್ ಕೆಲವೊಂದು ವಿಚಾರಗಳು ಪ್ರಯತ್ನದಿಂದ ಶುಭ ಫಲ ಇದೆ. ಸಣ್ಣ ಪ್ರಯಾಣಗಳು ಬರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಕ್ರಿಯೇಟಿವ್ ಆಗಿರ್ತಕ್ಕಂಥ ಮೈಂಡು ಈ ದಿನ ಈ ವೃಶ್ಚಿಕ ರಾಶಿಯವರಿಗೆ ಲಭ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ. ವ್ಯಾಪಾರಸ್ಥರಿಗೂ ಕೂಡ ಸ್ವಲ್ಪ ಶುಭದಾಯಕವಾಗ್ತದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿದೆ, ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯ ಫಲಾಫಲ ಹೇಗೆ? ಮುಖ್ಯವಾಗಿ ಧನುರಾಶಿಯವರಿಗೆ ಈ ದಿನ ಹನ್ನೆರಡ್ ಮನಿ ಅಂತ ಕರೆದ್ವಿ. ಸಂಪಾದನೆ ಮಾಡಿಲ್ಲದೇ ಇರತಕ್ಕಂಥ ಹಣದ ಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಹಣಕಾಸಿನ ವ್ಯಾಮೋಹ ಜಾಸ್ತಿ ಇರುತ್ತೆ. ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ 50-50% ಇರತಕ್ಕಂಥದ್ದು ನಾವು ನೋಡಿದ್ವಿ. ಮಾತುಗಳು ಗಡಸುಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ. ಕೆಲವೊಂದು ಮಾತು ಇದು ಬೇಕಾಗಿಲ್ಲದ ಕೆಲವೊಂದು ಮಾತು ಏನೇನೋ ಆಡ್ಬಿಡ್ತೀರಾ. ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಂಸಾರಿಕ ಜೀವನ
ಅಥವಾ ಸಂಕಷ್ಟಗಳು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಯಾರು ಧನುರಾಶಿಯಲ್ಲಿದ್ದೀರೋ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ. ಆದಷ್ಟು ಒಳ್ಳೆಯ ಮಾತುಗಳನ್ನು ಆಡಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇನ್ನು ಮಿಕ್ಕ ವಿಚಾರ ಒಂದು ಸಾಧಾರಣ ರೀತಿಯಲ್ಲಿರ್ತದೆ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ ನೋಡಿ, ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಸ್ವಪ್ರಯತ್ನದಿಂದ ತಮ್ಮ ಬಿಸ್ನೆಸ್ಸನ್ನು ಮುನ್ನಡೆಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಏನೇ ಕೆಲಸ ಮಾಡಿದ್ರೂ ಕೂಡ ಕೆಲವೊಂದು ಸಜೆಷನನ್ನು ತಗೊಳ್ತೀರಾ ಈ ದಿನ, ಆ ಸಜೆಷನ್ ಮೂಲಕ ಮುಂದುವರಿತಕ್ಕಂಥದ್ದು ಸಾಧ್ಯತೆ ಇದೆ. ಮನಸ್ಸು ಸದೃಢವಾಗಿರತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ. ಒಟ್ಟು ವಿಲ್ ಪವರ್ ಒಂದು ರೀತಿಯಾಗಿ ಮನಸ್ಥೈರ್ಯ ಇರತಕ್ಕಂಥ ದಿನ. ಅದರಿಂದ ಎಲ್ಲವನ್ನ ಗೆಲ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸುತ್ತೆ. ಶುಭವಿದೆ, ತೊಂದರೆ ಇಲ್ಲ. ಹಾಗೆ ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ, ಕುಂಭರಾಶಿಯವ್ರಿಗೆ ಸಾಲದ ಚಿಂತನೆಗಳು ಕಾಡಬಹುದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಯಾವುದು ಬೇಡಪ್ಪ, ಸ್ವಲ್ಪ ನಾನು ಒಂಟಿಯಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಶಿವನ ಆರಾಧನೆ ಶುಭವನ್ನು ತರುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಈ ದಿನ ಲೇಸಿನೆಸ್ಸನ್ನು ಬಿಟ್ಟು ಖಂಡಿತವಾಗಿ ಆ್ಯಕ್ಟಿವ್ ಆಗಿರಿ. ಕಷ್ಟಪಟ್ಟು ಕೆಲಸವನ್ನು ಮಾಡಿ. ಕುಂಭರಾಶಿಯವ್ರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯ ಫಲಾಫಲ ಹೇಗೆ ಖಂಡಿತ ಮೀನರಾಶಿಯವ್ರಿಗೆ ಎಲ್ಲ ರೀತಿಯಾದಂಥ ಲಾಭದ ಪ್ರಾಪ್ತಿ ಇರ್ತದೆ. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ. ಮಕ್ಕಳೊಟ್ಟಿಗಿನ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಶುಭವಾಗಿರ್ತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ತೋರಿಸುತ್ತೆ. ಖಂಡಿತವಾಗಿ ಹೆಸರು, ಕೀರ್ತಿ, ಪ್ರತಿಷ್ಠೆ, ವ್ಯಾವಹಾರಿಕವಾಗಿ ಲಾಭವನ್ನು ಕಾಣ್ತಕ್ಕಂಥ ದಿನ. ಒಂದಷ್ಟು ಶುಭದ ಘಟನೆಗಳು ಜಾಸ್ತಿ ನಡೀತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸುತ್ತೆ. ಈ ದಿನ ಶುಭವಿದೆ, ಒಳ್ಳೆಯದಾಗಲಿ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಹಣಕಾಸು ಸ್ಥಿರತೆಯನ್ನು ಕಾಣಬೇಕು. ಲಕ್ಷ್ಮಿಯ ಆಕರ್ಷಣೆ, ಹಣಕಾಸು ಯಾವಾಗಲೂ ಸ್ಥಿರವಾಗಿರ್ತಕ್ಕಂಥದ್ದನ್ನು ನಾವು ಮನೆಯಲ್ಲಿ ನೋಡಬೇಕಾದ್ರೆ ಖಂಡಿತ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಈ ದಿನ, ಗುರುವಾರದ ದಿನ ಸಂಧ್ಯಾ ಸಮಯದಲ್ಲಿ ಪ್ರದೋಷ ಕಾಲ, ಸುಮಾರು 6:30ಯಿಂದ 8 ಗಂಟೆ ಒಳಗಡೆ ನೀವು ಭಾಳ ವಿಶೇಷವಾಗಿ ಒಂದು ಜೇನುತುಪ್ಪದ ಬಾಟಲನ್ನು ತೊಗೊಂಬನ್ನಿ. ಜೇನುತುಪ್ಪದ ಬಾಟಲನ್ನ ದೇವರ ಗೋಡೆಯಲ್ಲಿಟ್ಟು ಪೂಜಾ ಪುನಸ್ಕಾರಗಳನ್ನು ಮಾಡಿ ನೀವು ಹಣ ಇಡ್ತಕ್ಕಂಥ ಡ್ರಾಲಿಡಿ. ಅದರ ವೈಬ್ರೇಷನ್ ನೋಡಿ, 1 ವರ್ಷದವರೆಗೂ ಕೂಡ ಹಣಕಾಸಿನ ವಹಿವಾಟುಗಳಲ್ಲಿ ಚೇತರಿಕೆ ಕಂಡೇ ಕಾಣುತ್ತೆ. ಶುಭವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.